ನಾಯಕರ ಬಗ್ಗೆ, ನಮ್ಮ ಪಕ್ಷದ ಉದ್ದೇಶಗಳ ಬಗ್ಗೆ ತಿಳಿಸಿರ್ತಕ್ಕಂಥದ್ದಿದೆ. ನಾನು ಒಂದನ್ನು ಮನವಿ ಮಾಡ್ತಕ್ಕಂಥದ್ದಿಷ್ಟೇ. ಮಾನ್ಯ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕರು ದೊಡ್ಡಪ್ಪಣ್ಣವರಿಗೆ ಹೇಳಿದರು, ಕಲಬುರಗಿಯಲ್ಲಿ ತಾವೆಲ್ಲ ಉಸ್ತುವಾರಿಗಳನ್ನು ತಗೋಬೇಕು, ಮಾಡಬೇಕು ಅಂತ ತಿಳ್ಕೊಂಡು ನಮಗಿಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ನೀವು. ಪಕ್ಷ ಇವತ್ತು ಈ ಜಿಲ್ಲೆಯಲ್ಲಿ ನಮ್ಗೆ ಪಕ್ಷದ ಸದಸ್ಯತ್ವವನ್ನು ಬೂತ್ ಮಟ್ಟದಿಂದ ಮಾಡಬೇಕು ಎಂಬುದಕ್ಕೆ ಇವತ್ತು ನಮ್ಮನ್ನು ಉಸ್ತುವಾರಿ ಹಾಕಿ ಕಳಿಸಿರ್ತಕ್ಕಂಥದ್ದು. ಇದು ನಮ್ಮ ಸೌಭಾಗ್ಯ ಮತ್ತು ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕಾಗ್ತದೆ. ನಾನು ಒಂದನ್ನು ಹೇಳ್ತೀನಿ, ಭಾಳ ವಿಷಯಗಳು ಹೇಳೋಂಗಿಲ್ಲ. ಕಲಬುರಗಿ ಜಿಲ್ಲೆ ಅಂತಂದರೆ ಜನತಾದಳದ ಹೆಬ್ಬಾಗಿಲು, ತವರು ಬಾಗಿಲು ಅಂತ ಆಗಿತ್ತು. 1994ರಲ್ಲಿ 2004ರಲ್ಲಿ 6-7 ಶಾಸಕರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಯಾರ್ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ ಅವರೆಲ್ಲರೂ ಏನಂತಂದರೆ ದೇವೇಗೌಡರು, ಕುಮಾರಸ್ವಾಮಿ ಅವರ ರಾಜಕೀಯ ಆಶೀರ್ವಾದದಿಂದ ಬಂದಿರತಕ್ಕಂಥವರಿದ್ದಾರೆ. ಇವತ್ತು ನಮ್ಮ ಪಕ್ಷ ಕಷ್ಟದ ಪರಿಸ್ಥಿತಿಯಾಗಿದೆ, ಇಲ್ಲ ಅಂತ ನಾನು ಅನ್ನೋಂಗಿಲ್ಲ. ಆದರೆ ಅಂಥ ಪರಿಸ್ಥಿತಿಯಾಗ ಮಾನ್ಯ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಪರಾಭವಗೊಂಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ನಮ್ಮ 4 ಗೋಡೆಗಳ ಮಧ್ಯೆ ಯಾವುದೇ ರೀತಿ ಹೊರಗಡೆ ಚರ್ಚೆ ಆಗದೇ ಇರ್ತಕ್ಕಂಥದ್ದು. ನಮ್ಮ 4 ಗೋಡೆಗಳ ಮಧ್ಯೆ ನಾಯಕರ ಮುಂದೆ ಚರ್ಚೆ ಆಗಿ ಸಂಘಟನೆಗೆ ಯಾವ ರೀತಿ ಪರಿಣಾಮಕಾರಿ ಆಗಿ ಮಾಡಬೇಕೆಂಬುದ ಕಡೆ ನಮ್ಮ ದೃಷ್ಟಿ ಇರಬೇಕು ಎಂಬುದಕ್ಕೆ ತಮ್ಮೆಲ್ಲರನ್ನೇ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಇವತ್ತು ಮೆಂಬರ್ಶಿಪ್ಪನ್ನು ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ, ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಾವು ಇಂತಿಷ್ಟು ಲಕ್ಷಗಳನ್ನು ಮೆಂಬರ್ಶಿಪ್ ಮಾಡಿದರೆ ಮಾತ್ರ ನಮ್ಮ ಪಕ್ಷದ ಸಿಂಬಲ್ ಉಳಿತದೆ. ನಾವು ಅಷ್ಟು ಲಕ್ಷ ಅಷ್ಟು ಸದಸ್ಯತ್ವ ಮಾಡಲಿಲ್ಲ ಅಂತಂದರೆ ನಮ್ಮ ಪಕ್ಷದ್ದು ಮೆಂಬರ್ಶಿಪ್ಪು ಮಾಡಲಿಲ್ಲ ಅಂತಂದರೆ ನಮ್ಮ ಪಕ್ಷದ ಚಿಹ್ನೆ ಹೋಗ್ಬಿಡ್ತದೆ. ಚುನಾವಣೆ ಆಯೋಗ ನಮ್ಮ ಪಕ್ಷದ ಚಿಹ್ನ ಬದಲಾವಣೆ ಮಾಡಿ ಮತ್ತು ಬೇರೆ ಚಿಹ್ನ ಕೊಡ್ತಾರೆ. ಹಾಗಾಗಿ ಇವತ್ತು ತೆನೆವತ್ತ ರೈತ ಮಹಿಳೆ, ಈ ರೈತ ಮಹಿಳೆ ಚಿಹ್ನೆನ ದೇವೇಗೌಡರ ಸಾರಥ್ಯದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಈ ಪಕ್ಷ ಈ ಭಾಗದಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ನೀರಾವರಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಕುಮಾರಸ್ವಾಮಿ ಅವರು ವೆಂಕಟರಮಣ ನಾಯಕರು ಹೇಳಿ ಸಾಲ ಮನ್ನಾ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದಿದೆ. ನಾನು ಒಂದನ್ನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ಪಕ್ಷನ ನಾವೆಲ್ಲ ಉಳಿಸ್ತಕ್ಕಂಥ ಜವಾಬ್ದಾರಿ ಇದೆ. ಈ ಇವತ್ತು ಪಕ್ಷ ನಮಗೇನು ಮಾಡ್ಯಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಪಕ್ಷಕ್ಕೆ ನಾವೇನು ಮಾಡಿ ಎಂಬುದು ಭಾಳ ದೊಡ್ಡ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಇವತ್ತು ಈ ಭಾಗದಾಗ ಪಕ್ಷವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಕೇವಲ ಮುಖಂಡರ ಮೇಲೆ ಅಷ್ಟೇ ಅಲ್ಲ, ಕೇವಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು, ಸೋತಿರ್ತಕ್ಕಂಥ ಅಭ್ಯರ್ಥಿಗಳ ಮಾತ್ರ ಅಷ್ಟೇ ಅಲ್ಲ, ಇವತ್ತಿಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು, ಯುವಕರು, ತಾಯಂದಿರು ನಿಮ್ಮ ಮೇಲೆ ಇರ್ತದೆ. ಯಾಕಂತಂದರೆ ಇವತ್ತು ಹೇಳಿದ್ರು ನಾಟಕರವರು ಭಾಳ ಮಾರ್ಮಿಕವಾಗಿ ಪಕ್ಷದ ಬಗ್ಗೆ ಇರ್ತಕ್ಕಂಥ ವಾಸ್ತವಾಂಶ ಸ್ಥಿತಿನ ಹೇಳಿ, ಎಲ್ಲೋ ಕೂತೆ ಅಂತಂದರೆ ನಾವು ಪಕ್ಷನ ಬೂತ್ ಕಮಿಟಿಗಳನ್ನು ಮಾಡೋಕ್ಕಾಗಂಗಿಲ್ಲ. ದೊಡ್ಡಪ್ಪನವ್ರು ಹೇಳಿದ್ರು ನಾವೆಲ್ಲ ಮಿಸ್ಕಾಲ್ ಕೊಟ್ಟು ಮೆಂಬರ್ಶಿಪ್ಪನ್ನು ಮಾಡ್ತಕ್ಕಂಥದ್ದಲ್ಲ. ನಮ್ಮ ಪಕ್ಷ ರೈತರ ಪಕ್ಷ, ಗ್ರಾಮೀಣ ಪ್ರದೇಶಕ್ಕೆ ಹಿಂದೆ ಏನಪ್ಪಂತಂದರೆ ಬೆಳೆದಿರ್ತಕ್ಕಂಥ ಪಕ್ಷ. ಹಾಗಾಗಿ ಇವತ್ತು ನಮ್ಮ ಒಂದು ಬೂತಿನಾಗ ಕನಿಷ್ಠ 25 55 ಜನ ಮಾಡ್ರಿ, 50 ಮಾಡ್ರಿ, 100 ಮಾಡ್ರಿ ಅಂತ ತೊಂದರೆ, ಕನಿಷ್ಠ 25 ಜನರನ್ನು ಮಾಡಬೇಕು. ಅದರಲ್ಲಿ ಮಹಿಳೆಯರು ಇರಬೇಕು, ಎಲ್ಲ ಜಾತಿ ವರ್ಗದವರು ಇರಬೇಕು. ಆಮೇಲೆ ನಾನೆಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಭಾಳ ಸಲ ಪಕ್ಷಕ್ಕೆ ಏನಪ್ಪಂತಂದರೆ ನಾವು 10 ರೂಪಾಯೋ 20 ರೂಪಾಯಿ ಒಂದು ಮೆಂಬರ್ಶಿಪ್ ಕೊಡಬೇಕಾಗಿತ್ತಂದ್ರೆ ಅನೇಕ ಸಲ ನಾವೇ ದುಡ್ಡು ಕೊಟ್ಟು ಅಂತಂದ್ರೆ ಇಷ್ಟು ಮೆಂಬರ್ಶಿಪ್ ಕಲ್ಲಪ್ಪ ಮಲ್ಲಪ್ಪ ಅಂತ ಬಂದುಕೊಂಡಿರ್ತಕ್ಕಂಥದ್ದಿದೆ. ಈ ಸಲ ಅದು ನಡೆಯಲ್ಲ. ಈ ಸಲ ಬೂತ್ ಮಟ್ಟಿನಾಗ 5 ಜನ ಆಗಲಿ, ಈ ಸಲ ಬೂತ್ ಮಟ್ಟದಾಗ 10 ಜನ ಆಗಲಿ, ಅದು ಪ್ರಾಮಾಣಿಕರನ್ನ ಗುರುತಿಸಿದರೆ ಮಾತ್ರ ನೀವೆಲ್ಲ ವಿಧಾನಸಭೆ ಬರೋದಕ್ಕ ಮೆಟ್ಟಿಲುಗಳಾಗ್ತದೆ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಯಾಕಂತಂದರೆ ಇವತ್ತು ನಾಯಕರು ಹೇಳಿರ್ತಕ್ಕಂಥದ್ದಿದೆ ದೇವೇಗೌಡರು,
ದುಡ್ಡನ್ನು ನೀವು ಯಾರು 5 ಜನ 10 ಜನ ಮೆಂಬರ್ಶಿಪ್ಪನ್ನು ನೀವು ಮಾಡ್ತೀರಿ, ಆ ಮೆಂಬರ್ಶಿಪ್ ದುಡ್ಡನ್ನು ಆಸಕ್ತಿ ಇರ್ತಕ್ಕಂಥ ಜನರಿಂದ ಕಾರ್ಯಕರ್ತರಿಂದ ತಗೋಬೇಕು. ನೀವು ಯಾರ ನಾಯಕರು ಬಳಸಬಾರ್ದು ಅಂತ ತಿಳ್ಕೊಂಡು ಆದೇಶ ಕೊಟ್ಟಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಾಗ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ. ನಾನೆಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮ ನಾಯಕರು ಹೇಳಿದ್ರು ವೆಂಕಟಪ್ಪನವರು, ಇವತ್ತೇನಾದರೂ ಜನತಾದಳ ಜಾತ್ಯತೀತ ಪಕ್ಷ ಏನಾದರೂ ಉಳಿದಿತ್ತಂದರೆ ಅದು ಕೇವಲ ಕಾರ್ಯಕರ್ತರಿಂದ ಮಾತ್ರ ಉಳಿದಿರ್ತಕ್ಕಂಥದ್ದು. ಯಾಕಂತಂದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೋ ಜನ ನಾಯಕರು ಬಂದರು, ಮಂತ್ರಿಗಳಾದರೂ, ಶಾಸಕರಾದರು, ಬೋರ್ಡ್ ಚೇರ್ಮನ್ ಆದರು, ವಿಧಾನ ಪರಿಷತ್ ಸದಸ್ಯರಾದರು, ಹೋಗ್ಬಿಟ್ರು. ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥದ್ದು ಕೇವಲ ಪ್ರಾಮಾಣಿಕ ಕಾರ್ಯಕರ್ತರಿಂದ ಮಾತ್ರ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂತಂದರೆ ಇವತ್ತು ನಮ್ಮಲ್ಲಿ ಇದ್ದಾರೆ, ಮತ್ತೊಬ್ಬ MY ಪಾಟೀಲ್ ಬರ್ತಕ್ಕಂಥವ್ರು ಇದ್ದಾರೆ, ಮತ್ತೊಬ್ಬ BR ಪಾಟೀಲ್ ಬರ್ತಕ್ಕಂಥವ್ರು ಇದ್ದಾರೆ, ಮತ್ತೊಬ್ಬ ವಿಶ್ವನಾಥ್ ಪಾಟೀಲ್ ಬರ್ತಾರೆ, ಮತ್ತೊಬ್ಬ ಡೇವಿಡ್ ಸೈಮನ್ ಬರ್ತಾರೆ, ಮತ್ತೊಬ್ಬ ವಿಠಲ್ ಏರೇರ್ ಬರ್ತಾರೆ, ಮತ್ತೊಬ್ಬ ಕಮರುಲ್ ಇಸ್ಲಾಂ ಅನ್ಕೋತಂದ್ರೆ ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಮೇಲೆ ನಿಂತಿರ್ತಕ್ಕಂಥದ್ದಿದೆ. ಸಂಘಟನೆದಾಗ ನಾವೆಲ್ಲ ಜವಾಬ್ದಾರಿ ಕೊಡಬೇಕು. ಇವತ್ತು ಯಾರೋ ಬಂದರು, ಉಂಡ್ರು, ತಿಂದರು, ಹೋದ್ರು, ಇರಲಿ, ನಾವು ಅದನ್ನೇ ಹೇಳ್ಕಂತ ಕಳಿಯರ್ತಕ್ಕಂಥದ್ದು ಬೇಡ. ಆ ರೀತಿ ಅವರು ಏನ್ಪಂತಂದರೆ ನೀವೆಲ್ಲ ಪಕ್ಷಕ್ಕೆ ನಮ್ಮ ಬೂತ್ ಮಟ್ಟದಾಗ ಹೋಗ್ಬೇಕು. ಮೊನ್ನೆ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ. ನಮ್ಮ ಪುಣ್ಯದಿಂದ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಪಕ್ಷಕ್ಕೆ ಸಿಕ್ಕಿವಿ, ಬಾಲರಾಜ್ ಗುಜ್ಜರ ಖಂಡಿತವಾಗಿ. ಯಾಕಂತಂದರೆ ನಾನು ಹೇಳ್ತಿದ್ದೆ ದೊಡ್ಡಪ್ಪಣ್ಣ, ಯಾಕಂತಂದರೆ ಇವತ್ತು ನಮ್ಮ ಪಕ್ಷ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾ ಕಾರ್ಯಕ್ರಮಗಳು ಮಾಡಬೇಕು. ನಾಯಕರು ಬರ್ತಾರ, ಹೋಗ್ತಾರ, ಕಾರ್ಯಕ್ರಮ ಮಾಡಬೇಕು, ಕಲೆ ಮಂಟಪ ಮಾಡಬೇಕು, ನಾಯಕರು ಬರ್ತಾರ, ವಾಹನ ಇದನ್ನೆಲ್ಲ ಖರ್ಚು ವೆಚ್ಚ ಯಾರು? ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕಿಲ್ಲ. ಅಧಿಕಾರದಾಗಿದ್ದಾಗ ನಾವು ಕಾರ್ಯಕರ್ತರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮಾಡಬೇಕಾಗಿತ್ತು. ಯಾವಾಗೋ 94ರಾಗ ದೇವೇಗೌಡರು, JH ಪಟೇಲ್ ಅವರು ಇರ್ತಕ್ಕಂಥ ಸಂದರ್ಭದಾಗ ಏನೋ ನಾಯಕರಿಗೆ ನಾವು ಸ್ಥಾನಮಾನಗಳನ್ನು ಕೊಟ್ಟು ಬಿಟ್ಟರೆ 2004ರಾಗ ಬಂದಿವಿ. ಅವಾಗ ಏನ್ಪಂತಂದ್ರೆ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. 2018ರಲ್ಲಿ ಸಹ ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ನಾಯಕರಿಗೆ ಅನೇಕ ಸಲ ಹೇಳಿದ್ವಿ. ನಾನು ಅನೇಕ ಸಲ ಭಾಳ ಮಾರ್ಮಿಕವಾಗಿ ಮಾತಾಡ್ತೀನಿ. ನನ್ನ ಪಕ್ಷದ ಹಿತದೃಷ್ಟಿಯಿಂದ ಮಾತಾಡ್ತೀನಿ, ನಾನು ಯಾವುದೋ ಬೇರೆ ಯಾರೋ ವ್ಯಕ್ತಿಗತವಾಗಿ ಅಲ್ಲ. ಅನೇಕ ಜನ ನಾವು ಕುಮಾರಸ್ವಾಮಿ ಅವ್ರ ಬಳಿ, ದೇವೇಗೌಡರ ಬಳಿ ಕುಂತು ಹೋಗಿ ಫೋಟೋಗಳು ತೆಗೆಸ್ಕೊಂಡ್ಬರ್ತೀವಿ. ನಾವು ದೇವೇಗೌಡರ ಜೊತೆ ಇದ್ದೀವಿ, ಕುಮಾರಸ್ವಾಮಿ ಅವ್ರ ಜೊತೆ ಇದ್ದೀವಿ ಅಂತ ತಿಳಿಸ್ಕೊಂಡು ತೋರಿಸ್ಕೋ ಅವಶ್ಯಕತೆ ನಮಗಿಲ್ಲ. ನಾವು ನಮ್ಮ ಕ್ಷೇತ್ರದಾಗ, ನಾವು ಬೂತಿನಾಗ ನಾವು ಕೆಲಸ ಮಾಡಿದರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮಗೆ ಡೆಲ್ಲಿಗೆ ಬೆಂಗಳೂರಿಗೆ ಅವರೇ ಕಳಿಸ್ಕೊಂಡು ಕುಂದಿರಿಸಿ ನಮಗೆ ಜವಾಬ್ದಾರಿ ಕೊಡ್ತಾರ, ಸ್ಥಾನಮಾನ ಕೊಡ್ತಾರೆ. ನಾನೆಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನಮ್ಮ ಪಕ್ಷ ರೈತರ ಪಕ್ಷ. ನಮ್ಮ ಪಕ್ಷ ಇವತ್ತೇನಾದರೂ ಬಂದಿತ್ತಂದ್ರೆ ದೇವೇಗೌಡರು ಒಂದು ರೈತ ಕುಟುಂಬದಿಂದ ಹೋರಾಟದ ಮುಖಾಂತರ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷದ ನಾಯಕ ಆದರು, ದೆಹಲಿದಾಗ ಪ್ರಧಾನಮಂತ್ರಿ ಆದರು, ಅವ್ರ ಹೋರಾಟದ ಮುಖಾಂತರ ಆದರೆ ವಿನ ಮತ್ತು ಯಾರಿಗೂ ಏನ್ಪಂತಂದ್ರೆ ಯಾವುದೇ ಥರದ್ದು ಬೇರೆ ರಾಜಕೀಯ ಥರದ ಏನ್ಪಂದರೆ ತಲೆ ಹಿಡಿತಕ್ಕಂಥ ಕೆಲಸ ಯಾರು ಮಾಡಲಿಲ್ಲ. ಇವತ್ತು ನಾನು ಒಂದನ್ನು ಭಾಳ ಮಾರ್ಮಿಕವಾಗಿ ಹೇಳ್ಬೇಕಾಗ್ತದೆ. ನಾನು ಎಲ್ಲರಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ. ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಜಿಲ್ಲಾಧ್ಯಕ್ಷರು ಮನವಿ ಮಾಡಿದ್ದಾರೆ. ನಾವು ಎಲ್ಲ ನಾಯಕರು, ಶಾಸಕರು, ಮಾಜಿ ಶಾಸಕರು ಆದಷ್ಟು ಬೇಗ ಮುಂದಿನ ವಾರ ಮನೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಎಲ್ಲ ಜಿಲ್ಲೆಯ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಸ್ವಲ್ಪ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಗೆ ಬಂದಿರ್ತಕ್ಕಂಥದ್ದು. ಜಿಲ್ಲಾ ಘಟಕ ಕಾರ್ಯಕ್ರಮಗಳಾಗಲಿ, ಪಕ್ಷನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಇರ್ತಕ್ಕಂಥ ಆಸ್ತಿ ಇದೆ ನಮ್ಮ ಪಾರ್ಟಿ ಆಫೀಸಿ. ನಾವು ಅದಕ್ಕೆ ಕಾರ್ಯಕ್ರಮ ಕೊಡಬೇಕಾಗಿದೆ. ಇವತ್ತು ರಾಯಚೂರಲ್ಲಿದೆ, ಬಿಜಾಪುರದಲ್ಲಿದೆ, ಕಲಬುರಗಿಯಲ್ಲಿ ಇವತ್ತು ಅನೇಕ ನಮ್ಮ ಹಿರಿಯರು, ಸದಾಶಿವ ರೆಡ್ಡಿ ಅವರು, ನರಗೋಳೆ ಅವರು, ದರ್ಶನಾಪುರ ಅವರು, ಬಾಪುಗೌಡ ದರ್ಶನಾಪುರ ಅವ್ರದ್ದವ್ರು ಇರುವಾಗ ಈ ಪಕ್ಷದ ಕಚೇರಿ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದಿದೆ. ಈ ಪಕ್ಷದ ಕಚೇರಿಗೆ ಅಂತಂದ್ರೆ ಸ್ಟಾಫ್ಗಳನ್ನು ಕೊಡ್ತಕ್ಕಂಥದ್ದಾಗಲಿ ಅಂದರೆ ಇದು 31-32 ಜಿಲ್ಲೆದಾಗ ಸ್ವಲ್ಪ ನಮಗೆ ಆರ್ಥಿಕವಾಗಿ ಸಹಾಯ ಆಗಬೇಕು ಅಂತ ತಿಳ್ಕೊಂಡು ಇವತ್ತು ಎಲ್ಲ ಜಿಲ್ಲೆನವರು ಇವತ್ತು ಮನವಿ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ವಾರ ಸಾಧ್ಯ ಆದರೆ ನಾವೆಲ್ಲರೂ ಹೋಗಿ ನಾಯಕರನ್ನ ಭೇಟಿಯಾಗಿ ಸ್ವಲ್ಪ ಪಕ್ಷಕ್ಕೆ ಒಂದಿಷ್ಟು ಆರ್ಥಿಕವಾಗಿ ಜಿಲ್ಲಾ ಘಟಕಗಳಿಗೆ ಆರ್ಥಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಂತ ತಿಳ್ಕೊಂಡು ನಾವು ನಾಯಕರಿಗೆಲ್ಲರಿಗೆ ಮನವಿ ಮಾಡ್ತೀವಿ. ಪಕ್ಷದ ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಕಚೇರಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ನಾಯಕರು ಕೊಟ್ಟರೂ ಸರಿ, ಅಥವಾ ನಾಯಕರು ಏನಾದರೂ ಆದೇಶ ಕೊಟ್ಟರೆ ನಾವು ಸಹ ಏನ್ಕೊತಂದ್ರೆ ಅದಕ್ಕೆ ಆರ್ಥಿಕವಾಗಿ ಬಲ ತುಂಬತಕ್ಕಂಥ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ತಿಳ್ಕೊಂಡು ಭಾಳ ಪ್ರಾಮಾಣಿಕವಾಗಿ ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗ್ತದೆ. ಯಾಕಂತಂದರೆ ಇವತ್ತು
ಅನೇಕ ಪಕ್ಷಗಳ ಅಧಿಕಾರದಾಗಿಲ್ಲ ಇದಾವೆ. ಅವ್ರಿಗೆ ಯಾವ ರೀತಿಯಲ್ಲಿ ಆರ್ಥಿಕವಾಗಿ ತೊಂದರೆ ಆಗಂಗಿಲ್ಲ. ಇವತ್ತೊಬ್ಬ ನಮ್ಮ ಕಾರ್ಯಕರ್ತ ಎಲ್ಲೋ ಇರ್ಬೋದು, ಚಿಂಚೋಳಿಂದ ಬರಬೇಕು, ಸೇಡಂದಿಂದ ಬರಬೇಕು, ಜೇವೂರಿಗೆ, ಆಳಂದು, ಅಫ್ಜಲ್ಪುರದಿಂದ ಬರಬೇಕಾಗಿತ್ತು ಅಂತಂದರೆ ನೀವು 100-200 ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕು. ನಿಮ್ಮ ಪರಿಸ್ಥಿತಿ ನನಗೆಲ್ಲ ಅರ್ಥ ಆಗ್ತದೆ, ನನಗೆ ಗೊತ್ತು. ಒಂದು 500 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೇಕು ನಿಮಗೆ. ಪಕ್ಷದಿಂದ ಇವತ್ತು ನಾವೇನು ಸಹಾಯ ಮಾಡ್ಲಿಕ್ಕಾಗಿಲ್ಲ, ಆದರೆ ನೀವು ಪಕ್ಷದ ಒಂದು ಅಭಿಮಾನಿಗಳಾಗಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಕಟ್ಟಿರ್ತಕ್ಕಂಥ ಪಕ್ಷದ ಅಭಿಮಾನಕ್ಕಾಗಿ ನೀವು ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡು ಇವತ್ತು ಇಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತು ನಮಗೆ. ಹಾಗಾಗಿ ನಾನು ಒಂದನ್ನು ಹೇಳ್ತಕ್ಕಂಥದ್ದು ಇಷ್ಟೇ, ಪಕ್ಷ ನಮಗೇನು ಮಾಡ್ಯಾರ ಅನ್ನೋದಕ್ಕಿಂತ ಪಕ್ಷಕ್ಕೆ ನಾವೇನು ಮಾಡೀವಿ ಎಂಬುದು ಸ್ವಲ್ಪ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಾಯಕರು, ಶರಣಗೌಡ ನನ್ನ ಒಳಗೊಂಡು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಪಕ್ಷಕ್ಕೆ ಯಾವತ್ತೂ ಅಂತಂದರೆ ನಾವು ದುಡಿಯೋಣ. ಖಂಡಿತವಾಗಿ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಮನ್ನು ಗುರುತಿಸ್ತಕ್ಕಂಥದ್ದು ಲೇಟ್ ಆಗ್ಬೋದು, ಖಂಡಿತವಾಗಿ ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸ, ನಿಮ್ಮ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಜನತಾದಳ ಜಾತ್ಯತೀತ ಪಕ್ಷ ಮಾಡ್ತದಂತ ತಿಳ್ಕೊಂಡು ಇವತ್ತು ನಾನು ತಮಗೆಲ್ಲರಿಗೂ ಮನವಿ ಮಾಡ್ತಕ್ಕಂಥದ್ದು. ಇವತ್ತಿನ ಪಕ್ಷ JDS ಪಕ್ಷ, ನಾವೆಲ್ಲ ರೈತರಲ್ಲಿಂದ ಬಂದಿರ್ತಕ್ಕಂಥ. ನಾನೆಲ್ಲ ನಿನ್ನೆ ಪೇಪರ್ನಲ್ಲಿ ನೋಡ್ದೆ, ಚಿಂಚೋಳಿ ಒಬ್ಬ ರೈತ ಬ್ಯಾಂಕಿನವ್ರು ನೋಟಿಸ್ ಕೊಟ್ಟ. ಬ್ಯಾಂಕಿನವ್ರು ನೋಟಿಸ್ ಕೊಟ್ಟದಕ್ಕಾಗಿ ಒಬ್ಬ ರೈತ ಪೆಟ್ರೋಲ್ ಸುರಿಸ್ಕೊಂಡು ಆತ್ಮಹತ್ಯೆ ಮಾಡ್ತಾರೆ. ಇದರ ಬಗ್ಗೆ ನಾವು ರೈತರ ಪರವಾಗಿ ಯಾವಾಗ ಹೋರಾಟ ಮಾಡ್ತೀವಿ, ಯಾವಾಗ ಅನ್ಯಾಯ ದೌರ್ಜನ್ಯಗಳಾದಾಗ ಹೋರಾಟ ಮಾಡ್ತೀವಿ, ಅವಾಗ ಮಾತ್ರ ಜನತಾದಳ ಈ ರಾಜ್ಯದಲ್ಲಿ ಬಂದಿರ್ತಕ್ಕಂಥ ತಿಳ್ಕೊಂಡ ನಾಯಕರಿಗೆ ನಾವು ಮನವರಿಕೆ ಮಾಡಬೇಕಾಗ್ತದೆ. ಅರೆ ಇವತ್ತು ರೈತರನ್ನ ಉಳಿಸ್ಲಕ್ಕೆ ಆಗ್ಲಾರಂತ ಪರಿಸ್ಥಿತಿಗಳಲ್ಲಿ ಇವತ್ತು ಸರ್ಕಾರಗಳು ಬಂದಿರ್ತಕ್ಕಂಥದ್ದಿದೆ. ಅರೆ ಇವತ್ತು ಬ್ಯಾಂಕಿನಾಗ ಒಂದು ನೋಟಿಸ್ ಕೊಟ್ಟು ಒಬ್ಬ ರೈತ ಇರ್ಬೋದು ಸಜೀವವಾಗಿ ದಾನ ಆಗ್ತಾನಂತ ತಿಳ್ಕೊಂಡ್ರೆ ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಎತ್ತಬೇಕಾಗ್ತದ, ಇದರ ಬಗ್ಗೆ ಹೋರಾಟ ಮಾಡಬೇಕಾಗ್ತದ ಅಂತ ತಿಳ್ಕೊಂಡು ನಾನು ಮನವಿ ಮಾಡಬೇಕಾಗ್ತದ. ಸಾಧ್ಯ ಆದರೆ ಜಿಲ್ಲಾಧ್ಯಕ್ಷರೇ, ಮಾಜಿ ಶಾಸಕರಿಗೆ ದೊಡ್ಡಪ್ಪಡು, ಸಂಜೀವನ್ ಯಾಕಪ್ಪರು ನಿಮ್ಮ ಕ್ಷೇತ್ರಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೀವು 3 ಜನ ಆ ರೈತರಿಗೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡೋದಾಗ್ತಿತ್ತು ಅಂದರೆ, ನನ್ನಿಂದ ಏನಾದರೂ ಆಗ್ತಿತ್ತಂದ್ರೆ ನೀವು ಹೋಗಿ ಸಾಂತ್ವನ ಹೇಳಿ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ಕೊಟ್ಟರೆ ಆ ಬಡವರ ಪರವಾಗಿ ನಾವಿದ್ದೀವಿ, ನಮ್ಮ ಪಕ್ಷ ಇದ್ದೀವಿ ಅಂತ ತಿಳ್ಕೊಂಡು ಹೇಳಬೇಕಂತ ಮನವಿ ಮಾಡ್ತೀವಿ. ಭಾಳ ವಿಷಯಗಳು ಮಾತಾಡೋದಿದೆ. ನಾಟಕಣ್ಣವರು ಹೇಳಿದ್ರು, ಭಾಳ ವಿಷಯಗಳನ್ನು ಮಾತಾಡಬೇಕು. ಕಲಬುರಗಿ ಜಿಲ್ಲೆಗೆ ಅವಾಗ ಬರ್ತೀನಿ, ಸಂಘಟನೆ ವಿಷಯದಲ್ಲಿ ಬಂದು ಇನ್ನೂ ಅನೇಕ ವಿಷಯನ ಸರ್ಕಾರದ ಹೊರಗ ಒಳಗ ಆಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡೋದಿದೆ. ಇನ್ನೂ ದೊಡ್ಡ ಪ್ರಮಾಣದ ನಾಯಕರನ್ನ ಕರೆಸಿ ಕಾರ್ಯಕ್ರಮ ಮಾಡೋಣ ಅಂತ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರ ನಮ್ಮನ್ನ ಏನೇ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ನೀವೆಲ್ಲ ಬರಬೇಕಂತ ತಿಳ್ಕೊಂಡು ಖಂಡಿತವಾಗಿಯೂ ನಾವೆಲ್ಲ ಕಲಬುರಗಿ ಜಿಲ್ಲೆಯಲ್ಲಿಂದ ರಾಜಕೀಯ ಆರಂಭಗೊಂಡದ್ದು. ಆಮೇಲೆ ನಮ್ಮದು ಹೊಸ ಜಿಲ್ಲೆ ಆದಮೇಲೆ ಯಾದಗಿರಿ ಮತ್ತು ಕಲಬುರಗಿ ಸಪ್ರೇಟ್ ಆದಮೇಲೆ ಅಂತಂದರೆ ಇವತ್ತು ಒಂದು 10 ವರ್ಷದಿಂದ ಸ್ವಲ್ಪ ಆಗಿರ್ತಕ್ಕಂಥದ್ದು ಬಿಟ್ಟರೆ ಇವತ್ತು ನಮ್ಮ ದೊಡ್ಡಪ್ಪ ದಿವಂಗತ ಸದಾಶಿವ ಇರ್ಬೋದು, ನಮ್ಮ ತಂದೆ ದಿವಂಗತ ನಾಗನಗೌಡ ಕನ್ಕೂರವರು ರಾಜಕೀಯ ಆರಂಭ ಆಗಿರ್ತಕ್ಕಂಥದ್ದೇ ಕಲಬುರಗಿ ಜಿಲ್ಲೆಯಲ್ಲಿ ಅಂತ ತಿಳ್ಕೊಂಡು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಇನ್ನೂ ಅನೇಕ ವಿಷಯಗಳನ್ನು, ಅನೇಕ ವಿಚಾರಗಳನ್ನು ಇದೆ, ಆದರೆ ಇನ್ನೂ ಬರ್ತಕ್ಕಂಥ ದಿನದಲ್ಲಿ ಬಂದು ಇಲ್ಲಿಯ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ನಾನೆಲ್ಲ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಪಕ್ಷದ ಸದಸ್ಯತ್ವವನ್ನು ಮಾಡಿದರೆ ಮಾತ್ರ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷನ ನಾವೆಲ್ಲ ಉಳಿಸ್ತಕ್ಕಂಥ ಜವಾಬ್ದಾರಿ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿ ಮೆಂಬರ್ಶಿಪ್ ಡ್ರೈವಿಗೆ ಜಿಲ್ಲಾಧ್ಯಕ್ಷರೇ ತಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಒಂದೊಂದು ದಿನ ಹೋಗಿ ಇಂತಿಷ್ಟು ಜನ ನೀವು ಮಾಡ್ಬೇಕಂತ ತಿಳ್ಕೊಂಡು ಹೇಳ್ಯಾರ. ಅದರ ನಾಯಕರು ಇನ್ನೊಂದು ಆದೇಶ ಕೊಟ್ಟಾರೆ, ಯಾರು ಮೆಂಬರ್ಶಿಪ್ ಮಾಡ್ತಾರ ಅವರಿಗೆ ಮಾತ್ರ ಏನಪ್ಪಂತಂದ್ರೆ ಸ್ಥಾನಮಾನ ಕೊಡ್ತಕ್ಕಂಥದ್ದು, ಯಾರು ಮೆಂಬರ್ಶಿಪ್ ಮಾಡ್ತಾರ ಅವ್ರಿಗೆ ಮಾತ್ರ ಏನಪ್ಪಂತಂದ್ರೆ ಮುಂದೆ ನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತಿಯಲ್ಲಿ ಟಿಕೆಟ್ ಕೊಡ್ತಕ್ಕಂಥದ್ದು, ಯಾರು ಹೆಚ್ಚು ಸದಸ್ಯತ್ವವನ್ನು ಮಾಡ್ತಾರ ಅವ್ರಿಗೆ ಮಾತ್ರ ವಿಧಾನಸಭೆ ಟಿಕೆಟ್ಗಳಿಗೆ ನಾವು ಏನಪ್ಪಂತಂದ್ರೆ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಈ ಕೆಲಸನ ನಾವು ಮುಂದಿನ ದಿನದಾಗ ಇನ್ನೂ ಪರಿಣಾಮಕಾರಿಯಾಗಿ ಸಂಘಟನೆಗೆ ಏನೇನು ಬೇಕು ಭಾಳ ಜನ ನಾಯಕರು ಅನುಭವಿಸ್ತರು ಇದ್ದಾರೆ. ನಾನು ಇವತ್ತು ಶಾಸಕನಾಗಿರ್ಬೋದು, ಮಾಜಿ ಶಾಸಕರು ದೊಡ್ಡಪ್ಪವರು ಭಾಳ ಅನುಭವಿಸ್ತರು. ಅವ್ರ ತಂದೆ, ನಮ್ಮ ತಂದೆಯವರು ಭಾಳ ನಾವೆಲ್ಲ ಜನತಾ ಪರಿವಾರದಾಗಿದ್ದು ಕೆಲಸ ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಶಾಸಕರಾಗಿ ನಮ್ಗಿಂತ ಹೆಚ್ಚು ಅನುಭವ BJP-ನಾಗಿದ್ದು
ಅಲ್ಲಿ ಎಲ್ಲ ರೀತಿಯಲ್ಲಿ ಸಂಘಟನೆ ಮಾಡಿ ಆ ಪಕ್ಷ ಏನ್ಪಂತಂದ್ರೆ ಬಹಳ ಬಲಿಷ್ಠಗೊಳಿಸಿರ್ತಕ್ಕಂಥದ್ದಿದೆ. ಆ ರೀತಿ ಕಾಯಕಲ್ಪ ನಮ್ಮ ಜಿಲ್ಲೆಯಾಗ ನಮ್ಮ ಪಕ್ಷಕ್ಕೆ ತಮ್ಮ ಒಂದು ಸಾಮರ್ಥ್ಯನ ಬಳಸ್ಕೊಳ್ತಕ್ಕಂಥದ್ದು ನಮ್ಮದು ಜವಾಬ್ದಾರಿ ಇದೆ ಅಣ್ಣ ಅಂತ ತಿಳ್ಕೊಂಡು ಹೇಳ್ತಾ ಆ ಕೆಲಸನ ನಾವು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಮ್ಗೆ ಭಾಳ ಒಂದು ಹೆಮ್ಮೆಯ ವಿಷಯನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾಟ್ಯಕಾರರು ಯಾವುದೇ ಕಾರಣಕ್ಕೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪಕ್ಷ ಕುಮಾರಸ್ವಾಮಿ, ದೇವೇಗೌಡ, ಜನತಾದಳ, ರೈತರ ಪಕ್ಷ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಇಂಥ ನಾಯಕ ಮತ್ತೊಬ್ಬ ವಿಠಲ್ ಈರೂರು ಜಿಲ್ಲೆಗೆ ಸಿಕ್ಕನ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳಬೇಕಂತ. ಹಾಗಾಗಿ ಖಂಡಿತವಾಗಿ ನಾಟಕರವರೇ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಖಂಡಿತವಾಗಿ ನಮಗೆಲ್ಲರಿಗೂ ಭವಿಷ್ಯ ಇದೆ, ನಮಗೆಲ್ಲರಿಗೂ ಅವಕಾಶ ಬರುತ್ತೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಪಕ್ಷನ ಉಳಿಸ್ತಕ್ಕಂಥ ಕೆಲಸ ಮಾಡೋಣ. ಪಕ್ಷದ ಮೆಂಬರ್ಶಿಪ್ನ ಅತಿ ಹೆಚ್ಚು ಕನಿಷ್ಠ ಒಂದು 25,000 ನಮ್ಮ ಪಕ್ಷ ಭಾಳ ಕಡಿಮೆ ವೀಕಾದ ಕ್ಷೇತ್ರದಲ್ಲಿ ಅಂದರೂ ಸಹ ಕನಿಷ್ಠ ಒಂದು 25,000ರಿಂದ 50,000 ಮೆಂಬರ್ಶಿಪ್ನ ಮಾಡಬೇಕಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ಕೈ ಮುಗಿದು ಮನವಿ ಮಾಡುತ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಸೋದರ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಾಯಕರಿಗೆ, ವಿಶೇಷವಾಗಿ ಜಿಲ್ಲಾಧ್ಯಕ್ಷರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಮುಖಂಡರುಗಳಿಗೂ, ಎಲ್ಲ ಪದಾಧಿಕಾರಿಗಳಿಗೂ ನಾವು ಆಗಾಗ ಜಿಲ್ಲೆಗೆ ಬರ್ತೀವಿ, ಸಂಘಟನೆಗೆ ನಿಮ್ಮ ಜೊತೆ ಇರ್ತೀವಿ, ಹೋರಾಟಕ್ಕೆ ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ ಅಂತ ತಿಳ್ಕೊಂಡೇಳಿ ಇಂಥ ಅವಕಾಶ ಮಾಡಿಕೊಟ್ಟದಕ್ಕೆ ರಾಜ್ಯದ ನಾಯಕರಿಗೂ ಜಿಲ್ಲಾಧ್ಯಕ್ಷರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮಿಸ್ತೀನಿ. ಜೈ ಜೆಡಿಎಸ್. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.